ನಮಸ್ಕಾರ, ನಾನು BR ನಾಯ್ಡು. ಚುನಾವಣಾ ಆಯೋಗದ ಮೇಲೆ ನಮಗಿದ್ದ ನಂಬಿಕೆ ಈಗ ಸಂಪೂರ್ಣವಾಗಿ ನುಚ್ಚುನೂರಾಗಿದೆ. ಇಷ್ಟು ದಿನ ನಾವು ಅದನ್ನು ಸಂವಿಧಾನದ ಕಾವಲುಗಾರ ಎಂದು ನಂಬಿದ್ದೆವು. ಆದರೆ ಈಗಿನ ವಾಸ್ತವ ಏನು ಗೊತ್ತಾ? ECI ಕೇವಲ ಒಂದು ಸಂಸ್ಥೆಯಾಗಿ ಉಳಿದಿಲ್ಲ, ಅದು BJPಯ ಚುನಾವಣಾ ರಿಗ್ಗಿಂಗ್ ಯಂತ್ರವಾಗಿ ಬದಲಾಗಿ ಹೋಗಿದೆ. ಈ ಚುನಾವಣಾ ಆಯೋಗವು ಬಿಹಾರದಲ್ಲಿ 65 ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಿ ಹಾಕಿದೆ. ಇದು ಯಾವುದೋ ಕಣ್ತಪ್ಪಿನಿಂದ ಆದ ತಪ್ಪಲ್ಲ. ಇದು ದೇಶದ ಬಡವರು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನು ವ್ಯವಸ್ಥಿತವಾಗಿ ಮತದಾನದ ಹಕ್ಕಿನಿಂದ ಹೊರಗಿಡುವ ಒಂದು ದೊಡ್ಡ ಹುನ್ನಾರ. ಈ ಮತದಾರರು ಬಿಜೆಪಿಗೆ ಮತ ಹಾಕಲ್ಲ ಎಂಬ ಒಂದೇ ಕಾರಣಕ್ಕೆ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಮತದಾರರನ್ನು ಮಾಯ ಮಾಡುವ ಒಂದು ಕಡೆ ಆದರೆ ಮತಗಳನ್ನು ಮಾಯ ಮಾಡುವುದು ಇನ್ನೊಂದು ಕಡೆ. ಮಹಾರಾಷ್ಟ್ರದಲ್ಲಿ ಕೊನೆಯ 1 ಗಂಟೆಯಲ್ಲಿ 70 ಲಕ್ಷ ಮತಗಳು ಚಲಾವಣೆಯಾಗಿದ್ದವು. ಬೆಂಗಳೂರಿನಲ್ಲಿ ಕೇವಲ 10 ನಿಮಿಷಗಳಲ್ಲಿ 65,000 ಮತಗಳು ಚಲಾವಣೆಯಾಗಿದ್ದವು. ಇದು ವಂಚನೆ ಅಲ್ವಾ? ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ. ಇಷ್ಟು ಜನಸಂಖ್ಯೆ ಇರೋ ಈ ದೇಶದಲ್ಲಿ ಮತ ಹಾಕಲು ಕ್ಯೂನಲ್ಲಿ ನಿಂತರೂ ಇಷ್ಟು ವೇಗದಲ್ಲಿ ಮತ ಹಾಕಲು ಸಾಧ್ಯವಿಲ್ಲ. ಹಾಗಾದ್ರೆ ಮತ ಹಾಕುವ ಮ್ಯಾಜಿಕ್ ಏನಾದ್ರು ನಡೆಯುತ್ತೆ? ಈ ಎಲ್ಲ ಅಕ್ರಮಗಳ ಬಗ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ವಿವರಗಳನ್ನು ನೀಡಿದ್ದಾರೆ. Here is duplicate voter. There are 11,965 voters of this type. ಈ ಮೂಲಕ ಈ ಕಳ್ಳಾಟದ ಹಿಂದೆ ಇರುವುದು ಬಿಜೆಪಿಯೇ ಎಂದು ಸಾಬೀತಾಗಿದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಬಿಜೆಪಿಯ ರಾಜಕೀಯ ಮಾಂತ್ರಿಕತನಕ್ಕೆ ಸಾಥ್ ನೀಡಿರೋರು ಯಾರು ಗೊತ್ತಾ? ಇದೇ ಚುನಾವಣಾ ಆಯೋಗ. ಕಾಂಗ್ರೆಸ್ ಪಕ್ಷವು 2019ರಿಂದ ಬಿಜೆಪಿಯ ವಿರುದ್ಧ 27 ದೂರುಗಳನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿಯವರೆಗೂ ಒಂದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಅಂದರೆ ECI ಈಗ ನಿಷ್ಪಕ್ಷಪಾತಿ ಸಂಸ್ಥೆಯಾಗಿ ಉಳಿದಿಲ್ಲ, ಬದಲಿಗೆ ಬಿಜೆಪಿ ಆದೇಶದಂತೆ ಕೆಲಸ ನಿರ್ವಹಿಸುವ ಗುಲಾಮ ಸಂಸ್ಥೆಯಾಗಿ ಬದಲಾಗಿದೆ. ಇದು ಕೇವಲ ಚುನಾವಣೆಗಳ ಬಗ್ಗೆ ಅಲ್ಲ, ಇದು ನಮ್ಮ ಸಂವಿಧಾನದ ಬಗ್ಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ನೀಡಿದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ಸರ್ಕಾರ ಮತ್ತು ಅದರ ಕೈಗೊಂಬೆಯಾಗ ಚುನಾವಣಾ ಆಯೋಗ ಸೇರಿ ಹೇಗೆ ನಾಶ ಮಾಡ್ತಿವೆ ಎನ್ನುವುದರ ಬಗ್ಗೆ, ನಮ್ಮ ಕಣ್ಮುಂದೆಯೇ ನಮ್ಮ ಪ್ರಜಾಪ್ರಭುತ್ವ ನಾಶವಾಗ್ತಿರುವುದರ ಬಗ್ಗೆ ಇನ್ನೂ ಮೌನವಾಗಿದ್ದರೆ ನಮ್ಮ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವೇ ನಾಶವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಇದು ನಮ್ಮ ದೇಶದ ಭವಿಷ್ಯಕ್ಕೆ ಎದುರಾಗಿರುವ ಈ ಕರಾಳತೆಯ ಛಾಯೆಯನ್ನು ಅಳಿಸಿ ಹಾಕೋಣ. ಈಗ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಲು ಯಾರೂ ಮುಂದೆ ಬರೋದಿಲ್ಲ. ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಭಾರತದ ಭವಿಷ್ಯವನ್ನೇ ಪಾತಾಳಕ್ಕೆ ನೂಕಲು ಅಣಿಯಾಗಿರುವ ಈ ಸಂವಿಧಾನ ವಿರೋಧಿ ಬಿಜೆಪಿಗೆ ಪಾಠ ಕಲಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸುವ ಕಾರ್ಯಕ್ಕೆ ಮುನ್ನುಡಿ ಬರೆಯೋಣ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಟೀಮ್ BR ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೆ ಒತ್ತಿ. ಧನ್ಯವಾದಗಳು.